ಎಲ್ಲರಿಗೂ ನಮಸ್ಕಾರ. ಗದ್ರೇಜ್ ಗೃಹಪಾಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡಕತ್ತಿರೋ ರೆಸಿಪಿ ವಾಂಗಿ ಬಾತ್ ಅಂತ ಇದ್ರ ಹೆಸರು. ಇದನ್ನು ಹೆಂಗೆ ಮಾಡೋದು ಅಂತೇಳಿ ರೆಸಿಪಿ ನೋಡೋಣ. ಮೊದಲಿಗೆ ನಮಗೆ 5ರಿಂದ 6 ಬದ್ನಿಕಾಯಿ ಬೇಕು. ಅದನ್ನು ಸ್ವಲ್ಪ ದಪ್ಪಾಗಿ ಹಚ್ಕೊಂಡು ತೊಳೆದು ಇಟ್ಕೊಳ್ರಿ. ಇದಕ್ಕೆ ಬೇಕಾಗಿರೋದು ಮಸಾಲೆ ಏನಂತಂದ್ರೆ ಒಂದು ಶೇಂಗಾ ಬೇಕು, ಆಮೇಲೆ ಸ್ವಲ್ಪ ಬೆಲ್ಲದ ಪೌಡರ್, ಆಮೇಲೆ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ಸ್ವಲ್ಪ ವಾಂಗಿಬಾತ್ ಮಸಾಲ ರೆಡಿಮೇಡ್ ಸಿಗ್ತೈತಿ. MTR ಅದು ಯೂಸ್ ಮಾಡ್ಬೋದು, ಇಲ್ಲ ನೀವಾದ್ರೂ ಮನೆಯೊಳಗೆ ಮಸಾಲ ಮಾಡ್ಕೋಬೋದು. ಮತ್ತು ಸ್ವಲ್ಪ ನೆನೆಸಿಟ್ಟಿರುವಂಥ ಹುಣಸೆಹಣ್ಣು ಹುಳಿ. ಇವಿಷ್ಟು ನಮಗೆ ಬೇಕಾಗಿರೋ ಮಸಾಲ ಪದಾರ್ಥ. ಇದ್ರ ಜೊತೆಗೆ ನಮ್ಗೆ ಹೆಚ್ಚಿಟ್ಟಿರುವಂಥ ಒಂದು ಉಳ್ಳಾಗಡ್ಡಿ, ಒಂದು ಟೊಮೆಟೊ ಮತ್ತು ಸ್ವಲ್ಪ ಕರಿಬೇವು ಬೇಕು. ಮತ್ತು ಇದು ವಾಂಗಿಬಾತಿಗೆ ನಾನು ಒಂದು ಬಟ್ಟಲ ಅನ್ನ ತೊಗೊಳತ್ತೀನಿ. ಇದನ್ನ ಫ್ರೆಶ್ ಆಗಿ ಮಾಡಿರುವಂಥ ಅನ್ನ. ನೀವು ಫ್ರೆಶ್ ಆಗಿ ಅಂತ ಮಾಡತ್ತೀರಂದ್ರೆ ಒಂಚೂರು ನೀರು ಕಮ್ಮಿ ಹಾಕಿ ಸ್ವಲ್ಪ ಉದುರಾಗಿ ಮಾಡುವ ಅನ್ನ ಮಾಡ್ಕೊರಿ. ಆಲ್ರೆಡಿ ನಿಮ್ಮ ಕಡೆ ರೈಸ್ ಐತಿ, ರೆಡಿ ಐತಿ, ವೈಟ್ ರೈಸ್ ಅಂತಂದ್ರೆ ನೀವು ಡೈರೆಕ್ಟಾಗಿ ಮಾಡ್ಬೋದು. ಅನ್ನ ಏನಂದ್ರೆ ಉದುರಾಗಿರ್ಬೇಕು, ಅಂದ್ರೆ ತಿನ್ನಕ್ಕೆ ರುಚಿ ಚಲೋ ಅನ್ನಿಸ್ತೈತಿ. ಆಮೇಲೆ ಡಬ್ಬಿಗೂ ನಾವು ತೊಗೊಂಡು ಹೋದ್ರೆ ಇನ್ನೂ ಚಲೋ ಆಗ್ತೈತಿ ಅದು. ಸೊ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಒಂದು ಬಾಳ್ಗೆ ಒಳಗೆ ನಾನು ಒಂದು 2ರಿಂದ 3 ಚಮಚೆ ಎಣ್ಣೆ ತೊಗೊಂಡೀನಿ. ಎಣ್ಣೆ ಒಂಚೂರು ಕಾದಾದ್ಮೇಲೆ ಇದಕ್ಕೆ 2ರಿಂದ 3 ಚಮಚೆ ನಾನು ಶೇಂಗಾ ಹಾಕ್ಕೊಳತ್ತೀನಿ. ನಿಮ್ಗೆ ಶೇಂಗಾ ಬೇಕಂದ್ರೂ ಹಾಕ್ಕೋಬಹುದು, ಇಲ್ಲ ಅಂತಂದ್ರೂ ಸ್ಕಿಪ್ ಮಾಡಿದ್ರು ನಡೀತೈತಿ. ಬಟ್ ಶೇಂಗಾ ಹಾಕಿದ್ರೆ ನಡು ಅದು ಸಿಗ್ತೈತಲ್ಲ, ಅದಕ್ಕೆ ಇನ್ನೂ ರುಚಿ ಜಾಸ್ತಿ ಆಗ್ತೈತಿ. ಸ್ವಲ್ಪ ಶೇಂಗಾ ಕಲರ್ ಆದಮೇಲೆ ಇದಕ್ಕೂ 1 ಚಮಚೆ ಜೀರಿಗೆ ಹಾಕತ್ತೀನಿ. ಆಮೇಲೆ ಒಂದು ಚಮಚೆ ಇದಕ್ಕೆ ಸಾಸಿವೆ ಹಾಕತ್ತೀನಿ. ಸೊ ಜೀರಿಗೆ ಸಾಸಿವೆನೇ ಚಲೋ ತಂಗ ಸಿಡಿಯೋ ಹಂಗೆ ನಾವು ಚಲೋ ತಂಗ ಇದು ಮಿಕ್ಸ್ ಮಾಡ್ಬೇಕು. ಆಮೇಲೆ ಒಂದು ಸ್ವಲ್ಪ ನಾನು ಇದ್ರೊಳಗೆ ಕರಿಬೇವು ಹಾಕತ್ತೀನಿ. ಕರಿಬೇವು ಜೊತೆಗೆ ನಿಮಗೆ ಏನಾದರೂ ಬೇಕಂತಂದ್ರೆ ನೀವು ಒಣ ಮೆಣಸಿನ್ಕಾಯಿನೂ ಅದಕ್ಕೆ ಹಾಕ್ಬೋದು. ಬ್ಯಾಡಿಗೆ ಮೆಣಸಿನ್ಕಾಯಿ ಆಗಲಿ, ಗುಂಟೂರು ಮೆಣಸಿನ್ಕಾಯಿ ಆಗಲಿ, ಹಂಗೇನಾದ್ರು ನಿಮ್ಮ ಕಡೆ ಇದ್ರೆ ಅದನ್ನು ಹಾಕ್ಬೋದು. ಅದು ರುಚಿ ಚಲೋ ಆಗ್ತೈತಿ. ನಾ ಅಚ್ಚ ಖಾರದ ಪುಡಿ ಯೂಸ್ ಮಾಡತ್ತಿರೋ ಸಂಬಂಧ ನಾನು ಇದ್ರೊಳಗೆ ಒಣ ಮೆಣಸಿನ್ಕಾಯಿನ ಒಗ್ಗರಣೆ ಒಳಗೆ ಹಾಕಾಕತ್ತಿಲ್ಲ. ಸೊ ನಿಮ್ಗೆ ಬೇಕಂದ್ರೆ ನೀವು ಹಾಕ್ಬೋದು. ಇದಾದಮೇಲೆ ಒಂಚೂರು ಇದು ಆ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಒಂದು ಹೆಚ್ಚಿಟ್ಟಿರುವಂಥ ಉಳ್ಳಾಗಡ್ಡಿ ಹಾಕತ್ತೀನಿ. ಇದು ನಾವು ಉಳ್ಳಾಗಡ್ಡಿ ಉದ್ದಗೆ ಹೆಚ್ಚಿನಿ, ಅಂದ್ರೆ ಅದು ರುಚಿ ಚಲೋ ಬರ್ತೈತಿ. ನೀವು ಬೇಕಂದ್ರೆ ಸಣ್ಣಗೇನು ಹಚ್ಬೋದು, ಆದ್ರೆ ಇದು ಉದ್ದಕ್ಕೆ ಹೆಚ್ಚಿದ್ರೆ ಇದು ಆ್ಯಕ್ಚುಲಿ ರುಚಿ ಚಲೋ ಬರ್ತೈತಿ. ಮತ್ತು ಬಾಯಿ ಒಳಗೆ ಓದು ಸಿಗ್ತೈತಿ ಉಳ್ಳಾಗಡ್ಡಿ. ಸೊ ಇದನ್ನು ಚಲೋ ತಂಗ ಲೈಟ್ ಬ್ರೌನ್ ಆಗೋ ತನಕ ಇದೆಲ್ಲ ಚಲೋ ತಂಗ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾವು ಟೊಮೆಟೊ ಹಾಕ್ತೀವಿ. ನಾವು ಆಲ್ರೆಡಿ ಹುಣಸೆಹಣ್ಣು ಹಾಕತ್ತೇವಲ್ಲ, ಸೊ ಟೊಮೆಟೊ ಸ್ಕಿಪ್ಪು ಮಾಡ್ಬೋದು, ಬಟ್ ಟೊಮೆಟೊ ಹಾಕಿದ್ರೆ ಇನ್ನೂ ರುಚಿ ಚಲೋ ಆಗ್ತೈತಿ. ಸೊ ನಾ ಇದನ್ನು ಉದ್ದಗೆ ಹೆಚ್ಕೊಂಡು ಇರುವಂಥ ಟೊಮೆಟೊನ ಇದಕ್ಕೆ ಹಾಕತ್ತೀನಿ. ಹಾಕಿ ಇದನ್ನು ಸ್ವಲ್ಪ ಚಲೋ ತಂಗ ಕಲಿಸ್ಬೇಕು. ಇವಾಗ ನೋಡತ್ತಿದ್ದಂಗೆ ಈಗ ಆಲ್ರೆಡಿ ಟೊಮೆಟೊ ಏನೈತಲ್ಲ ಅದು ಮೆತ್ತಗಾಗೈತಿ. ಸೊ ಈ ಸ್ಟೇಜ್ ಒಳಗೆ ನಾವೇನು ಮಾಡ್ಬೇಕು, ಹೆಚ್ಚಿ ತೊಳೆದಿಟ್ಕೊಂಡಿರುವಂಥ ಬದ್ನಿಕಾಯಿ ಏನಿತ್ತಲ್ಲ ಅದನ್ನು ಇದ್ರೊಳಗೆ ಹಾಕತ್ತೇನೆ ನಾನು. ಹಾಕಿ ಇದನ್ನು ಚಲೋ ತಂಗಿ ಇನ್ನೊಂಚೂರು ಸ್ವಲ್ಪ ಚಲೋ ತಂಗ ಕಲಿಸಿ ಇದ್ರ ಮೇಲೆ ಏನಾದರೂ ಒಂದು ಪ್ಲೇಟ್ ಏನಾದರೂ ಮುಚ್ಚಿ ಒಂದು ಸ್ವಲ್ಪ ಹಬಿ ಒಳಗೆ ಸ್ವಲ್ಪ ಬೇಯಕ್ಕೆ ಬಿಡ್ರಿ. ಆಮೇಲೆ ಮೇನ್ ಏನಂದ್ರೆ ಇದ್ರೊಳಗೆ ಏನೂ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀರು ಹಾಕಿದ್ರೆ ರೈಸ್ ಭಾಳ ಮೆತ್ತಗಾಗ್ಬಿಡ್ತೈತಿ. ಸೊ ಅದ್ರ ಸಂಬಂಧ ಯೂಶ್ವಲಿ ಬದ್ನಿಕಾಯಿಗೆ ನಾವು ಸ್ವಲ್ಪ ಕಮ್ಮಿನ ನೀರು ಹಾಕ್ತೀವಿ. ಇದನ್ನು ರೈಸ್ ಮಾಡೋದು ಸಂಬಂಧ ನಾವು ಇದಕ್ಕೊಂಚೂರು ನೀರು ಹಾಕಾಗತ್ತಿಲ್ಲ. ಇದು ಹಬಿ ಒಳಗೆ ಮತ್ತೊಂಚೂರು ಉಪ್ಪು ಹಾಕಿದ್ದಕ್ಕೆ ಇದು ಆಟೋಮೆಟಿಕಲಿ ತಾನೇ ಚೆನ್ನಾಗಿ ಕುದೀತೈತಿ. ಅದಕ್ಕೆ ಏನು ಮಾಡ್ಬೇಕು, ಇದ್ರ ಮೇಲೆ ಪ್ಲೇಟ್ ಮುಚ್ಚಿ ಒಂದು 5ರಿಂದ 8 ನಿಮಿಷ ಚೆಕ್ ಮಾಡ್ಕೊತೀರಿ. ಹೊತ್ತಲಾರ್ದಂಗೆ ಚೆಕ್ ಮಾಡಿರಿ. ಆಮೇಲೆ ಇದನ್ನು ಚಲೋ ತಂಗ ಫ್ರೈ ಮಾಡಿರಿ. ಈಗ ನಾನು ನೋಡಿದ ಪ್ರಕಾರ ಆಲ್ರೆಡಿ ಒಂಚೂರು ಬದ್ನಿಕಾಯಿ ಆಲ್ಮೋಸ್ಟ್ ಬೆಂದಾವ. ಒಂದು 90% ಬೆಂದ್ರೆ ಸಾಕಾಗಿರ್ತೈತಿ. ಅದಾದಮೇಲೆ ನಾ ಏನೇನು ಮಸಾಲೆ ಹೇಳಿದ್ನಲ್ಲ ಆ ಪದಾರ್ಥಗಳನ್ನು ಹಾಕ್ಬೋದು. ಮುಂಚೆನೇ ಹಾಕಿಬಿಟ್ರೆ ಏನಾಗ್ಬಿಡ್ತೈತಿ, ಎಲ್ಲ ಹೊತ್ತಿ ಬಿಡ್ತೈತಿ. ಸೊ ಅವಾಗ ಬದ್ನಿಕಾಯಿ ಸರಿ ತಂಗ ಬೇಯೋದಿಲ್ಲ. ಸೊ ನೀವು ಹಿಂಗೆ ಮಾಡ್ಬೋದು. ಈಗ ಆಲ್ರೆಡಿ ಚಲೋ ತಂಗೆಲ್ಲ ಮೆತ್ತಗಾಗಿದ್ದಕ್ಕೆ ನಾವು ಒಂಚೂರು ಅರಿಶಿನ ಪುಡಿ ಹಾಕತ್ತೀವಿ. ಆಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ಖಾರದ್ದು ನಾವು ಅಚ್ಚ ಖಾರದ ಪುಡಿ ಹಾಕತ್ತೀನಿ. ಇದು ಮನೆಯೊಳಗೆ ಏನು ಮಾಡಿದ್ದಲ್ಲ, ನಾನು MTR ಯೂಸ್ ಮಾಡತ್ತೀನಿ. ಸೊ ಅಚ್ಚ ಖಾರದ ಪುಡಿ ಹಾಕಾಕತ್ತೀನಿ 1ರಿಂದ 2 ಚಮಚೆ. ಆಮೇಲೆ ಒಂಚೂರು ಬೆಲ್ಲದ ಪೌಡರ್. ನಿಮ್ಮ ಕಡೆ ಬೆಲ್ಲ ಐತಂತ ಬೆಲ್ಲನೂ ಹಾಕ್ಬೋದು. ನನ್ನ ಕಡೆ ಪೌಡರ್ ಐತಲ್ಲ ಅದ್ರ ಸಂಬಂಧ ಪೌಡರ್ ಹಾಕತ್ತೀನಿ. ಮತ್ತು ಇದಕ್ಕೆಲ್ಲ ಒಂದು 2ರಿಂದ 3 ಚಮಚೆ ಅಷ್ಟು ನಾನು ಹುಣಸೆಹಣ್ಣು ಹುಳಿ ಹಾಕತ್ತೀನಿ. ಮತ್ತು ಇದು ನಾನು ಆಗಲೇ ಹೇಳಿದ ಗತೆ MTRದ ವಾಂಗಿಬಾತ್ ಮಸಾಲದ ಪೌಡರ್ ಇದು. ಇದನ್ನು ನಾನು ಒಂದು 2ರಿಂದ 3 ಚಮಚೆ ಅಷ್ಟು ಹಾಕಾಕತ್ತೀನಿ. ಇದನ್ನು ಹಾಕಿ ಆಮೇಲೆ ಇದು ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ ನಾವು. ಸೊ ಈಗೇನು ಮಾಡ್ಬೇಕಾ, ನಮ್ಗೆ ಎಷ್ಟು ಟೇಸ್ಟ್ ಬೇಕಲ್ಲ ಅಷ್ಟು ಟೇಸ್ಟ್ ಪ್ರಕಾರ ಇನ್ನೊಂದು ಚೂರು ಉಪ್ಪು ಹಾಕ್ಬೋದು. ಆಲ್ರೆಡಿ ಮಸಾಲೆ ಒಳಗೆ ಉಪ್ಪದು ಇರ್ತೈತಿ. ಸೊ ಡಿಪೆಂಡ್ ಆಗಿ ನೋಡ್ರಿ, ಚೆಕ್ ಮಾಡಿರಿ ನೀವು ಫಸ್ಟಿಗೆ ಉಪ್ಪು ನಿಮ್ಗೆ ಎಷ್ಟು ಬೇಕು ಅಂತ. ಅಷ್ಟ್ರ ಮೇಲೆ ನೀವು ಉಪ್ಪು ಹಾಕೋಬೋದು. ಆಮೇಲೆ ಮುಚ್ಚಿ ಒಂದು 2ರಿಂದ 3 ನಿಮಿಷ ತನಕ ಚಲೋ ತಂಗ ಬೇಯಿಸ್ರಿ. ಆಮೇಲೆ ಇದು ನಡು ಸ್ವಲ್ಪ ಚೆಕ್ ಮಾಡ್ತೀರಿ. ಅದಕ್ಕಂದ್ರೆ ನಾವು ಇದ್ರೊಳಗೆ ಏನೂ ನೀರು ಹಾಕಿಲ್ಲ ಅಲ್ಲ, ಸೊ ಹೊತ್ತು ಚಾನ್ಸಸ್ ಇರ್ತೈತಿ. ಹೊತ್ತಿದ್ರೆ ಅದು ಚಲೋ ಟೇಸ್ಟ್ ಆಗೋದಿಲ್ಲ. ಸೊ ನಡು 1-2 ಸತಿ ಇದನ್ನು ಓಪನ್ ಮಾಡಿ ಚೆಕ್ ಮಾಡ್ಕೊಳ್ತೀರಿ, ಅದು ಹೊತ್ತೈತೇನೋ ಇಲ್ಲೋ ಅಂತೇಳಿ ಚೆಕ್ ಮಾಡೋಕೆ. ಸೊ ನಾನು ನೋಡಿದ ಪ್ರಕಾರ ಇದು ಆಲ್ರೆಡಿ ಇದು ಚಲೋ ತಂಗ ಕುಕ್ ಆಗೈತಿ. ಈಗ ನಾವೇನು ಅನ್ನ ಇಟ್ಟಿದ್ವಲ್ಲ ಆ ಅನ್ನ ಇದ್ರೊಳಗೆ ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ಬೇಕು.
ನೀವು ನೋಡಾತಿರಲ್ಲ, ಇದು ಭಾಳ ಸಿಂಪಲ್ ಇರ್ತೈತಿ, ಭಾಳ ಟೇಸ್ಟಿ ಇರ್ತೈತಿ. ಸೊ ಟ್ರೈ ಮಾಡಿರಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.